ಎಸ್, ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು, ಮತ್ತೊಂದು ಕಡೆ ಬಸವರಾಜ ರಾಯರೆಡ್ಡಿ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಾಯಕರಿಗೆ ಅಭಿನಂದನೆ, ನಮ್ಮ ನಾಯಕರ ಆಶೀರ್ವಾದದಿಂದ ಮಂತ್ರಿ ಆಗ್ತಾ ಇದ್ದೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಸಿಎಂ ಕರೆ ಮಾಡಿದ್ರು, ಯಾವ ಖಾತೆ ಅನ್ನೋದು ಗೊತ್ತಿಲ್ಲ ಅಂದಿದ್ದಾರೆ. ನಮ್ಮ ನಾಯಕರ ಆಶೀರ್ವಾದದಿಂದ ಮಂತ್ರಿ ಆಗ್ತಿದ್ದೇನೆ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಅಂತೂ ಇಂತೂ ಇಷ್ಟು ದಿನ ಕಾದಿದ್ದಕ್ಕೆ, ಇಷ್ಟು ವರ್ಷಗಳ ಕಾಲ ಕಾದಿದ್ದಕ್ಕೆ ಒಂದು ಮಂತ್ರಿ ಸ್ಥಾನ ಸಿಗ್ತಿದೆ, ಅವಕಾಶ ಸಿಗ್ತಾ ಇದೆ. ಆಮೇಲೆ ನನಗೆ ಸಿಎಂ ಕರೆ ಮಾಡಿದ್ರು, ಯಾವ ಖಾತೆ ಅನ್ನೋದು ಗೊತ್ತಿಲ್ಲ, ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಅಂತ ಕೂಡ ಹೇಳಿದ್ದಾರೆ. ನನ್ನನ್ನ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರು ಸನ್ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು, ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಇವರೆಲ್ಲರ ಒಂದು ಆಶೀರ್ವಾದದಿಂದ ಜನ ನನ್ನನ್ನು ಮಂತ್ರಿಮಂಡಲಕ್ಕೆ, ಶಿವಕುಮಾರ್ ಅವರ ಮಂತ್ರಿಮಂಡಲಕ್ಕೆ ಮಂತ್ರಿಯನ್ನ ನೇಮಕ ಮಾಡಿ ನನಗೆ ಅಧಿಕೃತವಾಗಿ ಮೆಸೇಜನ್ನು ಕೊಟ್ಟಿದ್ದಾರೆ. 4 ಗಂಟೆ 5 ನಿಮಿಷಕ್ಕೆ ದಾಖಲೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಪಕ್ಷದ ಅಧ್ಯಕ್ಷರಿಗೆ, ಎಐಸಿಸಿ ಅಧ್ಯಕ್ಷರಿಗೆ, ಮಲ್ಲಿಕಾರ್ಜುನ್ ಖರ್ಗೆ, ಸನ್ಮಾನ್ಯ ಕುಮಾರ್ ಅವರಿಗೆ ಎಲ್ಲರಿಗೂ ನಾನು ಆರ್ಥಿಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿರೀಕ್ಷೆ ಇತ್ತು ನಿಮಗೆ ಕರೆ ಬರುತ್ತೆ, ನೀವು ಸಚಿವರಾಗ್ತೀನಿ ಅಂತ? ನಾನು ಖಂಡಿತವಾಗಿ ಈ ಸಾರಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೆ.